ಹೇಳಿ ಅಣ್ಣ ಒಂದ್ ರಿಪೋರ್ಟ್ ಮಾಡ್ಬೇಕಾಗಿತ್ತಲ್ಲ ಅಣ್ಣ. ಯಾವ ವಿಚಾರ? ಇಲ್ಲಿ ಜಿಯೋ ಫೋನ್ ತಗೊಂಡು 6 ತಿಂಗಳಾಗೈತೆ. ಯಾವ ಫೋನು? ಜಿಯೋ ಕಂಪ್ನಿದು. ಎಷ್ಟು? ಬನ್ನೂರಲ್ಲೇ 1,500,000 1,250. ತಗೊಂಡು ಎಷ್ಟೋ ಮಾಮೂಲಿ 6 ತಿಂಗಳಾಗೈತೆ. 6 ತಿಂಗಳಲ್ಲಿ 2 ದಪ್ಪ ಚೇಂಜ್ ಮಾಡ್ಕೊಟ್ಟವ್ರೆ. ಇದು ಹಂಗಂಗೆ ರಿಪೇರಿ ಬತ್ತಲೇ ಇದೆ. ರಿಪೇರಿ ಬಂದಾಗ್ಲೆಲ್ಲ ತಗೊಬನ್ನಿ ಚೇಂಜ್ ಮಾಡ್ಕೊಡ್ತೀವಿ ಅಂತಾರೆ. ಬರೀ ಮೋಸ ಕಾರಣ. ರಿಂಗ್ ಟ್ಯೂನ್ ಇದು ಸೈಲೆಂಟ್ ಅಲ್ಲಿ ರಿಂಗ್ ಟ್ಯೂನ್ ಕೇಳ್ತದ. ಇದು ರಿಂಗ್ ಟ್ಯೂನೇ ಸೈಲೆಂಟ್ ನೋಡಿ. ಅದಂದ್ರೆ ಸೆಕೆಂಡ್ಸ್ ಎಲ್ಲ ಹೊಸದೇ ಶೋರೂಮ್ ಪೀಸೆ. ಮೋಸ ಮಾಡ್ತಾವ್ರೆ ಇಲ್ಲಿ ಜಿಯೋದವರು. ಏನಂತಾರೆ ಕೊಡಿ ಅವ್ರು? ಬನ್ನೂರ್ ಬ್ರಾಂಚ್ ಅಣ್ಣ. ನಮ್ ಇವ್ರನ್ನ ಕೊಡಿ. ಅಸಳಿ ಇವ್ರಿದ್ರೆ ಕೊಡಿ. ಯಾರು? ಹುಡುಗ ಇದ್ರೆ ಕೊಡಿ. ಸುಂದರಣ್ಣ. ಸುಂದರ್. ಇಲ್ಲೇ ಯಾರು ಕೊಡ್ತೀನಿ. ಮಾತಾಡ. ಸುಂದರ್ ಏನದು? ಸರ್ ಹೇಳಿ. ಸುಂದರ್ ಏನದು? ಏನಿಲ್ಲ ಸರ್, ಅವ್ರ ಫೋನ್ ತಗೊಂಡ್ರೆ 1,000 ರೂಪಾಯಿ ಇತ್ತಲ್ಲ ಜಿಯೋ ಬರತ್ತು. ಅಣ್ಣ ನಿನ್ ಸಿಮ್ ಸೇರ್ಸ್ ಬಿಡೋಣ. ಈ ಕಡೆ ಮಾತಾಡಿ. ಈ ಕಡೆ ಮಾತಾಡಿ. ಹೇಳಿ. ಮಾತಾಡ್ಬಾರ್ದು ಎಲ್ಲ. ಹೇಳಿ. ಏನ್ ಕಟ್ ಮಾಡ್ಬಿಡ್ತಾರ? ಹೇಳಿ. ಈ ಕಡೆ ಮಾತಾಡಿ. ಸರ್ ಏನಿಲ್ಲ, ಅಲ್ಲಿ ವಾಲ್ಯೂಮ್ ಅವ್ರದ್ದು ಇದಾಗೈತೆ ಅಂದ್ರೆ ಕಡಿಮೆ ಆಗೈತೆ ಅಂತ ಹೇಳ್ತಾರೆ. ಅದು ಬರೋದೇ ಅಷ್ಟು. ಅದು ಇಲ್ಲ ನಾವು ನಿಮಿಷ ತಂದು ಕೊಟ್ಟಾಗ ನೀನು ಮಾಡ್ಕೊಂಡಿಲ್ಲ ಅವರು. ಮಾತಾಡಿ. ಒಬ್ರು ಮಾತಾಡಕ್ಕ ಹೋಗ್ಲಿ ಸರ್. ಅವರೇ ಮಾತಾಡ್ಕೊತಿದ್ರೆ ಅದೇ ಮಾಡ್ತೀವಿ ಬಿಡಿ ಸರ್, ನಾವೇನು ಮಾಡಕ್ಕಾಗಲ್ಲ. ಈ ವಾರಂಟಿ ಗ್ಯಾರಂಟಿ ಇರುತ್ತಲ್ಲ, ರಿಪ್ಲೇಸ್ಮೆಂಟ್ ಕೊಡಿ ಅಷ್ಟೇ. ಸರ್ ಮಾಡಿದೀವಿ ಒಂದ್ಸತಿ. ಅವ್ರು ಹೇಳ್ತಿದ್ರು ಕರೆಕ್ಟ್ ಆಗಿ, ಅಂದ್ರೆ ನಾವು ಇದ್ ಮಾಡಿದ್ರೆ ನಮ್ಗೆ ಫೈನ್ ಬಿದ್ಬಿಡುತ್ತಾ. ಒಂದು ಸತಿ ಮೈಸೂರಲ್ಲಿ ನೋಡ್ಬಿಟ್ಟು ಅಲ್ಲೇ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ಅದು ಹೆಡ್ ಆಫೀಸ್ ಅಲ್ಲ ಸರ್, ಬ್ರಾಂಚ್ ಆಫೀಸ್. ನಾನೇ ಕೊಟ್ಟು ಕಳಿಸ್ತೀನಿ, ಅದ್ರಲ್ಲೂ ಏನ್ ತೊಂದ್ರೆ ಏನಿಲ್ಲ. ಅವ್ರು ಒಂದ್ಸತಿ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಷ್ಟೇ. ಬಾಕ್ಸ್ ಪೀಸ್ನೇ ಹೊಸದ್ ಕೊಡ್ತಾರೆ, ಹೊಸದಿನ ಹೊಸದ್ ಕೊಟ್ಟು ಕಳ್ಸಿರೋದು. ಅಲ್ಲ, ಯಾಕಂಗ್ ಕಂಪ್ಲೇಂಟ್ ಬರ್ತಾ ಇದೆ ಅಂತ? ಏನಾರು ಸಾಫ್ಟ್ವೇರ್ ಇಶ್ಯೂ ಇದ್ರೆ ಸರ್ ಅದು ಆ ತರ ಆಗೋದು. ಆನ್ಲೈನ್ ವೆಬ್ಸೈಟ್ ಸಾಫ್ಟ್ವೇರ್ ಸಂಬಂಧಪಟ್ಟಂಗಿರುತ್ತೆ. ಸರ್ ಎಲ್ಲಾ ಫೋನ್ಗಳು ಬಂದ್ಬಿಡುತ್ತಾ. ಇವತ್ತು ಇದೊಂದೇ ಫೋನ್ ಬಂದಿರೋದು. ಅದು ಇವ್ರು ಒಬ್ಬರದೇ ಬರೋದು, ಇನ್ಯಾರ್ದು ಬರಲ್ಲ. ಅಲ್ಲಿ ಕೊಡಿ ನೋಡ, ಮಾತಾಡ್ತೀನಿ ಅವ್ರ ಹತ್ರ. ಕೊಟ್ಟೇರಿ ಸರ್. ಹೇಳಿ. ಅಣ್ಣ ನಾನು ಒಬ್ಬಂದೇ 6 ತಿಂಗಳಲ್ಲಿ 3 ದಪ್ಪ ನಾನು ಒಬ್ಬಂದೇ ಬಂದಿರೋದು, ಇನ್ಯಾರ್ದು ಬಂದಿಲ್ಲ. ನಾನು ಒಬ್ಬಂದೇ, ಇನ್ಯಾರ್ದು ಬರೋದಿಲ್ಲ. ನನಗ್ ಕೂಡ ಫೋನ್ಗಳನ್ನೇ ಇವ್ರು ಇದು ಬರೋದು. ಏನ್ ಬರೋದು ಪ್ರಾಬ್ಲಮ್ ಬರೋದು, ಇನ್ ಯಾವ ಬರೋದಿಲ್ಲ. ನಾನು ಒಬ್ಬಂದೇ ಬರೋದು ಅಣ್ಣ ಇವ್ರಿಗೆ. ಈಗ ಚೇಂಜ್ ಮಾಡ್ಕೊಡ್ತೀನಿ ಅಂತ ವಾರಂಟಿ ಗ್ಯಾರಂಟಿ ಇರುತ್ತಲ್ಲ ಅಣ್ಣ. ಚೇಂಜ್ ಮಾಡ್ಕೊಡ್ತಾರೆ ಅಣ್ಣ, ಈಗ ಚೇಂಜ್ ಮಾಡ್ಕೊಡ್ತಾರೆ. 1 ವರ್ಷ ಆದ್ಮೇಲೆ 1 ದಿನಕ್ಕೆ ಸಾಫ್ಟ್ವೇರ್ ಪ್ರಾಬ್ಲಮ್ ತಿರ್ಪಣ ಬಂತು ಅಂದ್ರೆ 1 ವರ್ಷಕ್ಕೆ ಯಾರು ಒಂದೊಂದು ಫೋನ್ ತಗಂದ್ರಣ್ಣ. ಈಗ ಒಂದ್ಸಲಿ ಆಗಿ 2 ಸಲ ಆದ್ರೆ ಸರಿ, ಈಗ ಹಿಂಗೆ ಬಟ್ಟೆ ಪದೇ ಯಾರನ್ನ ಇದ್ ಮಾಡ್ಯಾರೋ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದ್ರಿ? ಈಗ ನಾನು ಹೇಳ್ದೆ ಅಣ್ಣ, ಇಲ್ಲಿ ನಮಗೆ ಅಮೌಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ನನಗೆ ಸಿಮ್ ಮುಂದ್ ಬೇಡ ಅಣ್ಣ. ಸಿಮ್ ಮುಂದ್ ಸೇರ್ಸಿ 1,250 ತಗೊಂಡ್ರೆ ಅಲ್ವಾ? ಸಿಮ್ ಬೇಡ ನನಗೆ. 1,250 ತಗೊಂಡವ್ರೆ ಸಿಮ್ ಸೇರ್ಸಿ. ಸಿಮ್ ಫ್ರೀ ಅಲ್ರಿ? ಇಲ್ಲ ಅಣ್ಣ, ಸಿಮ್ ಸೇರ್ಸೆ ತಗೊಳ್ಳೋದು ಇವ್ರು. ಜಿಯೋ ಅದೆಲ್ಲ ಬರೀ ಫೇಕ್ನೇ ಮಾಡ್ತಾವ್ರೆ ಅಣ್ಣ. ಹಿಂಗೆ ಒಂದ್ ಕೆಲಸ ಮಾಡಿ, ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಒಂದು ಮೇಲಲ್ಲಿ ಗೊತ್ತಾಯ್ತು ಅಣ್ಣ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಅದನ್ನೇ ಬಂದಿಲ್ಲ, ರಿಪೋರ್ಟ್ ಮಾಡ್ಕೊಂಬೋಣ ನನಗೆ. ಆಯ್ತು, ನಾನು ಫ್ರೀ ಆದಾಗ ಬರ್ತೀನಿ. ಒಂದು ಚಾನಲ್ ಮಾಡಿ ಹೊರಟಿದೀನಿ. ಅಧಿಕಾರಿಗಳು ನಮ್ಗೆ ಇಲ್ಲಿದ್ನು ಸೇರ್ಸಿ ಮಾಡ್ಬೇಕು ಅಣ್ಣ.